ಹಾರ್ಟ್ಲಿ ವೆಲ್ಕಮ್ ಟು ನುಡಿಮುತ್ತು ಯೂಟ್ಯೂಬ್ ಚಾನಲ್. ಜೀವನದಲ್ಲಿ ಎಷ್ಟೋ ಬಾರಿ ನಾವು ಸೋಲಿನ ಭಯದಿಂದ ಒಂದು ಹೆಜ್ಜೆ ಮುಂದೆ ಇಡಲು ಹೆದರುತ್ತೇವೆ. ಆದರೆ ಶ್ರೀ ಕೃಷ್ಣ ಹೇಳಿದ ಈ ಒಂದು ಮಾತು ನಿಮ್ಮ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸಬಹುದು. ಅದು ಯಾವುದೆಂದು ನೋಡೋಣ ಬನ್ನಿ. ಕುರುಕ್ಷೇತ್ರದ ಯುದ್ಧ ಶುರುವಾಗಲು ಕೆಲವೇ ಕ್ಷಣಗಳು ಉಳಿದಿದ್ದವು. ಎಲ್ಲೆಡೆ ಶಂಕುನಾದ ಮೊಳಗುತ್ತಿತ್ತು. ಸಾವಿರಾರು ಯೋಧರು ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದರು. ಆ ಸಮಯದಲ್ಲಿ ಅರ್ಜುನ ತನ್ನ ರಥದ ಮೇಲೆ ನಿಂತು ಎದುರಿಗೆ ನೋಡಿದ. ಅವನ ಕಣ್ಣಿಗೆ ಕಂಡದ್ದು ಶತ್ರುಗಳಲ್ಲ, ತನ್ನದೇ ಕುಟುಂಬ, ತನ್ನ ಗುರುಗಳು, ತನ್ನ ಸ್ನೇಹಿತರು, ತನ್ನ ಸಂಬಂಧಿಕರು. ಅವರನ್ನು ನೋಡಿದ ತಕ್ಷಣ ಅರ್ಜುನನ ಮನಸ್ಸು ದುಃಖದಿಂದ ತುಂಬಿತು. ಅವನ ಕೈಗಳು ನಡುಗಲು ಶುರುವಾದವು. ಅವನ ಹೃದಯ ಭಾರವಾಯಿತು. ಅವನ ಕೈಯಲ್ಲಿದ್ದ ಗಾಂಡೀವ ಬಿಲ್ಲು ನಿಧಾನವಾಗಿ ಕೆಳಗೆ ಜಾರಿತು. ಅರ್ಜುನ ಕೃಷ್ಣನ ಕಡೆ ತಿರುಗಿ ಹೇಳಿದ, ಕೃಷ್ಣ, ನನಗೆ ಈ ಯುದ್ಧ ಮಾಡಲು ಸಾಧ್ಯವಿಲ್ಲ. ನಾನು ಗೆದ್ದರೂ ಏನು ಪ್ರಯೋಜನ? ನನ್ನವರನ್ನೇ ಕಳೆದುಕೊಳ್ಳಬೇಕಾ? ನಾನು ಹೋರಾಡುವುದಿಲ್ಲ. ಅವನು ರಥದಲ್ಲೇ ಕುಳಿತು ಬಿಟ್ಟ. ಆ ಕ್ಷಣದಲ್ಲಿ ಅರ್ಜುನನ ಸಮಸ್ಯೆ ಯುದ್ಧವಾಗಿರಲಿಲ್ಲ. ಅವನ ಸಮಸ್ಯೆ ಅವನ ಮನಸ್ಸಿನಲ್ಲಿದ್ದ ಭಯ. ಅವನ ಆತ್ಮವಿಶ್ವಾಸ ಕುಸಿದು ಹೋಗಿತ್ತು. ಮುಂದೆ ಏನೋ ಆಗೋಗುತ್ತೆ ಎಂಬ ಚಿಂತೆ ಅವನನ್ನು ದುರ್ಬಲನಾಗಿಸಿತು. ಆಗ ಶ್ರೀಕೃಷ್ಣ ಶಾಂತವಾಗಿ ನಗುತ್ತಾ ಹೇಳಿದರು, ಅರ್ಜುನ, ನೀನು ಈಗ ಯುದ್ಧದ ಫಲದ ಬಗ್ಗೆ ಯೋಚಿಸುತ್ತಿದ್ದೀಯ. ಅದಕ್ಕಾಗಿಯೇ ನಿನಗೆ ಭಯವಾಗುತ್ತಿದೆ. ನಿನ್ನ ಕೈಯಲ್ಲಿರುವುದು ಪ್ರಯತ್ನ ಮಾತ್ರ. ಫಲಿತಾಂಶ ನಿನ್ನ ಕೈಯಲ್ಲಿಲ್ಲ. ನೀನು ಮಾಡಬೇಕಾದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು. ಗೆಲುವು ಅಥವಾ ಸೋಲು ನಂತರದ ವಿಷಯ. ಕೃಷ್ಣನ ಮಾತುಗಳು ಅರ್ಜುನನ ಹೃದಯವನ್ನು ಮುಟ್ಟಿದವು. ಅವನು ಅರಿತುಕೊಂಡು ತಾನು ಸೋಲಿನ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದೇನೆ ಎಂದು ತಿಳಿದುಕೊಂಡ. ನಾವು ಜೀವನದಲ್ಲೂ ಹೀಗೇ ಅಲ್ಲವೇ? ಪರೀಕ್ಷೆ ಬರೆಯುವ ಮೊದಲು ನಾವು ಫಲದ ಬಗ್ಗೆ ಯೋಚಿಸುತ್ತೇವೆ. ಹೊಸ ಕೆಲಸ ಶುರು ಮಾಡುವ ಮೊದಲು ವಿಫಲವಾಗುವ ಭಯ ಬರುತ್ತದೆ. ಕನಸು ಕಾಣುವ ಮೊದಲು ಜನ ಏನು ಹೇಳುತ್ತಾರೆ ಎಂಬ ಚಿಂತೆ ಶುರುವಾಗುತ್ತದೆ. ಈ ಎಲ್ಲ ಚಿಂತೆಗಳು ನಮ್ಮನ್ನು ಮುಂದೆ ಸಾಗದಂತೆ ಮಾಡುತ್ತವೆ. ಕೃಷ್ಣ ಮತ್ತೊಮ್ಮೆ ಹೇಳಿದರು, ಒಂದು ಬೀಜ ನೆಟ್ಟು ರೈತನು ಪ್ರತಿದಿನ ಅದರ ಬೇರುಗಳನ್ನು ನೋಡಿ ಅದು ಬೆಳೆದಿದೆಯೇ ಎಂದು ಪರಿಶೀಲಿಸುವುದಿಲ್ಲ. ಅವನು ತನ್ನ ಕೆಲಸ ಮಾಡುತ್ತಾನೆ, ನೀರು ಹಾಕುತ್ತಾನೆ, ಕಾಳಜಿ ವಹಿಸುತ್ತಾನೆ. ನಂತರ ಸಮಯ ಬಂದಾಗ ಆ ಬೀಜ ದೊಡ್ಡ ಮರವಾಗುತ್ತದೆ. ಹಾಗೆಯೇ ನಿನ್ನ ಕೆಲಸ ಪ್ರಯತ್ನ ಮಾಡುವುದು, ಫಲ ಕೊಡುವುದು ಸಮಯದ ಕೆಲಸ. ಆ ಮಾತುಗಳನ್ನು ಕೇಳಿದ ನಂತರ ಅರ್ಜುನನ ಮನಸ್ಸಿನಲ್ಲಿ ಹೊಸ ಶಕ್ತಿ ಮೂಡಿತು. ಅವನ ಕಣ್ಣುಗಳಲ್ಲಿ ಆತ್ಮವಿಶ್ವಾಸ ಮರಳಿ ಬಂತು. ಅವನು ಮತ್ತೆ ಗಾಂಡೀವ ಬಿಲ್ಲನ್ನು ಕೈಗೆತ್ತಿಕೊಂಡ. ಭಯದ ಜಾಗದಲ್ಲಿ ಧೈರ್ಯ ಬಂದಿತು. ಸಂದೇಹದ ಜಾಗದಲ್ಲಿ ನಂಬಿಕೆ ಬಂದಿತು. ನಾವು ಜೀವನದ ದೊಡ್ಡ ಪಾಠ ಇದರಲ್ಲಿ ಏನು ಕಲಿಬಹುದಂದರೆ, ನಾವು ಎಲ್ಲವನ್ನು ಒಂದೇ ದಿನದಲ್ಲಿ ಪಡೆಯಲು ಬಯಸುತ್ತೇವೆ. ಆದರೆ ಕೃಷ್ಣ ಹೇಳುವುದೊಂದೇ, ನಿನ್ನ ಪ್ರಯತ್ನವನ್ನು ಬಿಡಬೇಡ. ಇಂದು ಮಾಡಿದ ಸಣ್ಣ ಪ್ರಯತ್ನ ನಾಳೆ ದೊಡ್ಡ ಫಲ ನೀಡಬಹುದು. ಇಂದು ಕಾಣದ ಬದಲಾವಣೆ ಕೆಲವು ವರ್ಷಗಳ ನಂತರ ಜೀವನವನ್ನೇ ಬದಲಾಯಿಸಬಹುದು. ಆದ್ದರಿಂದ ಸೋಲಿನ ಭಯ ಬೇಡ, ಜನರ ಮಾತಿನ ಭಯ ಬೇಡ, ಫಲಿತಾಂಶದ ಚಿಂತೆ ಬೇಡ. ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಿರು. ಕೃಷ್ಣನ ಈ ಮಾತುಗಳು ಇಂದಿಗೂ ಸತ್ಯ. ನೀನು ನಿನ್ನ ಕರ್ತವ್ಯ ಮಾಡು, ಫಲದ ಬಗ್ಗೆ ಚಿಂತಿಸಬೇಡ.
ಏಕೆಂದರೆ ಪ್ರಯತ್ನ ನಿನ್ನ ಕೈಯಲ್ಲಿದೆ, ಫಲ ಸಮಯದ ಕೈಯಲ್ಲಿದೆ. ಓಂ ನಮೋ ವಾಸುದೇವಾಯ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.